ಬಾಸ್ ಸೀಸನ್ 12 ಮುಕ್ತಾಯದ ಹಂತಕ್ಕೆ ಬಂದು ನಿಂತಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಗ್ರ್ಯಾಂಡ್ ಫಿನಾಲೆ ಕೂಡ ನಡೆಯಲಿದೆ. ಈ ನಡುವೆ ಶೋಗೆ ಇದೀಗ ಹೊಸ ಸಂಕಷ್ಟ ಎದುರಾಗಿದ್ದು ಕಿಚ್ಚ ಸುದೀಪ್ ವಿರುದ್ಧ ದೂರೊಂದು ದಾಖಲಾಗಿದೆ. ಈ ಸೀಸನ್ನಲ್ಲಿ ಒಂದಷ್ಟು ವಿವಾದಕ್ಕೆ ಒಳಗಾಗಿದ್ದಂತಹ ಶೋ ಈಗ ಮತ್ತೊಂದು ಹೊಸ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದು ಕಿಚ್ಚ ಸುದೀಪ್ ಅವರು ವೀಕೆಂಡ್ ಎಪಿಸೋಡ್ನಲ್ಲಿ ಆಡಿದ ಮಾತು ಈಗ ಸಂಕಷ್ಟವನ್ನ ತಂದಿಟ್ಟಿದೆ. ಕಿಚ್ಚ ಸುದೀಪ್ ಪ್ರತಿ ವಾರ ವೀಕೆಂಡ್ ಎಪಿಸೋಡ್ ಅನ್ನ ನಡೆಸಿಕೊಡ್ತಾರೆ. ಈ ವೇಳೆ ಅವರು ಆ ವಾರ ಮನೆಯಲ್ಲಿ ನಡೆದ ಸನ್ನಿವೇಶಗಳ ಬಗ್ಗೆ ಮಾತನಾಡುವಾಗ ಕೆಲವೊಂದು ಉದಾಹರಣೆಗಳನ್ನು ಕೂಡ ಕೊಡ್ತಾರೆ. ಕಿಚ್ಚನ ಮಾತಿನಲ್ಲಿ ಒಂದು ತೂಕ ಇರುತ್ತೆ ನಿಜ. ಅವರು ಮಾತಿನಲ್ಲಿ ಸ್ಪರ್ಧಿಗಳ ನಡವಳಿಕೆಯನ್ನ ತಿದ್ದುತ್ತಾರೆ. ಆದರೆ ಇದೇ ವಿಚಾರವಾಗಿ ಹೊಸ ಸಂಕಷ್ಟ ಎದುರಾಗಿರುವುದು ಸುದೀಪ್ ಅವರು ಆಡಿದ ಮಾತು. ಇತ್ತೀಚೆಗೆ ಸುದೀಪ್ ಅವರು ವೀಕೆಂಡ್ ಎಪಿಸೋಡ್ನಲ್ಲಿ ರಣಹದ್ದುಗಳು ಹೊಂಚು ಹಾಕಿ ಕರೆಕ್ಟ್ ಟೈಮ್ಗೆ ಹಿಡಿತವೆ ಅನ್ನುವಂಥ ಒಂದು ಮಾತನ್ನ ಹೇಳ್ಬಿಡ್ತಾರೆ. ಅದು ರಣಹದ್ದುಗಳ ಬಗ್ಗೆ ಮಾತನಾಡಿರೋದ್ರಿಂದಾಗಿ ಆ ಒಂದು ಹೇಳಿಕೆ ಏನಿದೆ ಅದು ಆಕ್ಷೇಪಾರ್ಹ ಪದವನ್ನ ಬಳಕೆ ಮಾಡಿದ್ದಾರೆ ಅಂತ ಹೇಳಿ ಆರೋಪಿಸಿ ಇದೀಗ ದೂರು ದಾಖಲಾಗಿರೋದು. ಸುದೀಪ್ ವಿರುದ್ಧ ಪಕ್ಷಿ ಪ್ರೇಮಿಗಳು ಹಾಗೂ ರಣಹದ್ದು ಸಂರಕ್ಷಣಾ ಟ್ರಸ್ಟ್ನಿಂದ ಬೆಂಗಳೂರು ದಕ್ಷಿಣ ಡಿಎಫ್ಒ ರಾಮಕೃಷ್ಣಪ್ಪಗೆ ಕಂಪ್ಲೇಂಟ್ ನೀಡಲಾಗಿದೆ. ಹದ್ದುಗಳ ಬಗ್ಗೆ ಸರಿಯಾದ ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ವೀಕ್ಷಕರಿಗೆ ತಿಳಿಸಬೇಕು ಅಂತ ದೂರಿನಲ್ಲಿ ಆಗ್ರಹಿಸಲಾಗಿದೆ. ಸದ್ಯ ಶೋ ಹಾಗೆ ನಟ ಸುದೀಪ್ ವಿರುದ್ಧ ದೂರು ದಾಖಲಾಗಿದೆ.